ಎಷ್ಟು ಏನೆಷ್ಟು ಎಷ್ಟು ಅಂದೆ ಏನೆಷ್ಟು ಮಾಮ್ ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ ನಂಗೆ. ಅಂಪೈರ್ಗೆ ಎಷ್ಟೋ ಕೊಟ್ಟಿದ್ರಿ ಚಪ್ರಿಗಳ? ನಾವೇನ್ ಮುಂಬೈ ಚೆನ್ನೈ ಮಾಮ್ ಫಿಕ್ಸಿಂಗ್ ಮಾಡಕ್ಕೆ? ತಿಗಾಮಸರಲ್ಲಿ ನಮ್ಗೂ ದೊಡ್ಡ ಫಿಕ್ಸರ್ಸ್ ನೀವು. 2 ವರ್ಷ ಬ್ಯಾನ್ ನಾವಾಗಿದ್ವಾ ನೀವಾಗಿದ್ರ? ನೀವು ಚೆನ್ನೈ ಮುಂಬೈ ತರನೇ ಆಗ್ಬಿಟ್ರಲ್ಲ ಕೊನೆಗೂ. ಇಲ್ಲ ಮಾಮ್ 150 ಅಲ್ಲೇ ಸ್ಕೋರ ಮಾಮ್, ಸುಮ್ನೆ ಹೊಡಿತೀವಿ ಮಾಮ್ ನಾವು. ಈಗ ಮುಚ್ಚಾಲೆ ರಜತ್ ಪಡಿದಾರ್ ನಮ್ ಮೋಸ್ಟ್ ಇಂದ ಔಟ್ ಮಾಡಿದ್ರೆ 180 ಮೇಲೆ ಇರೋದು ನಮ್ ಸ್ಕೋರ್. ನಮ್ ಬಾಲರ್ಸ್ ಈ 150ಗೆ 6 ವಿಕೆಟ್ ಉದುರಿಸಿದ್ರು. ಇನ್ 180 ಅಲ್ಲಿ ಔಟ್ ಇದ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಹೆವಿ ಮೋಸ ಮಾಮ್ ಇವ್ರು. ಮೊನ್ನೆ ನಮ್ ಜೊತೆ ಮೋಸ ಮಾಡಿ ಗೆದ್ದವ್ರು ಇವ್ರು ಪಕ್ಕ. ಇಲ್ಲ ಮಾಮ್ ನಿಮ್ ಟೀಮ್ ಡಮ್ಮಿ ಮಾಮ್, ನಿಮ್ಮೆಲ್ಲ ಫಿಕ್ಸಿಂಗ್ ಮಾಡಿಲ್ಲ ನಾವು. ಒಟ್ನಲ್ಲಿ ನಮ್ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಹೆಂಗಂದ್ರೆ ಅದ್ ಬಿಡ. ನೀನೇನೋ ನಿಮ್ ಟೀಮ್ ಡೇವಿಡ್ ರಮೇಶ್ ಶಫರ್ಡ್ ಹಂಗ್ ಔಟ್ ಆಗ್ಬಿಟ್ರು. ಬರೀ ಗಲ್ಲಿ ಕ್ರಿಕೆಟ್ ಅಷ್ಟೇ ಆಡೋದವ್ರು. ಅವ್ರು ಬರೋ ಎಲ್ಲಾ ಬಾಲು ಬೀಸಕ್ ಹೋಗ್ತಾರ ಕಣೋ. ಇನ್ನೇ ನಿಮ್ ಗಾಯಕ್ 49 ಬಾಲ್ 50 ಹೊಡಿಬೇಕಾಯ್ತಾ? ದೊಡ್ಡ ಡಮ್ಮಿ ಟೀಮ್ ಅಮ್ಮ ಇವ್ರದು. ಡಮ್ಮಿಗೆ 22 ಕಮ್ಮಿ ಅವರು. ಏನೋ ಮಚ್ಚ ಸೋಲ್ತೀರಾ ಅಂತ ಗೊತ್ತಿತ್ತು ಕಣ, ಆದ್ರೆ ಈ ತರ ಮೋಸ ಹೋಗಿ ಸೋಲ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡೋಣ ಮಚ್ಚ, ಅವರು ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಂಗವ್ರೆ. ಏನೋ ಮಚ್ಚ ನಿಮ್ ವಿರಾಟ್ ಬಾಯಿ ಗಿಲ್ ನ ಔಟ್ ಮಾಡಿದ ತಕ್ಷಣ ಆರೆಂಜ್ ಆಗಿ ಅಗ್ರೆಷನ್ ತೋರ್ಸ್ಬಿಟ್ರು. ಯಾಕೋ ಈ ತರ ಎದ್ರಕೊಂಡು ಹೇಳ್ತಿದ್ಯಾ? ಅಗ್ರೆಷನ್ ನೋಡಿದ ತಕ್ಷಣ ಫುಲ್ ಉಚ್ಚಾಯ್ಕೊಬಿಟ್ಟ ಹೆಂಗೆ? ಬಡ್ಡಿ ಮಗ ನಾನ್ ತಿಕ್ಕ ಓಡ್ಸೋಣ ಅಂತ ಫೋನ್ ಮಾಡಿದ್ರೆ ವಾಪಸ್ ನನಗೆ ಉರ್ಸ್ತಾವನೆ. ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ದಂಗೈತೆ. ಏನಿಲ್ಲ. ಮತ್ತೆ ನಾಳೆ ನಿಮ್ದು ಮ್ಯಾಚ್ ಐತೆ, ಫುಲ್ ಪ್ರಿಪೇರಾ? ಫುಲ್ ಪ್ರಿಪೇರ್. ಏನಕ್ಕೆ ಸೋಲೋದಕ್ಕ? ಏನ್ ಮಚ್ಚ ಮ್ಯಾಚ್ ಇದೆ ಇವತ್ತು, ಫುಲ್ ರೆಡಿನಾ? ಸಕ್ಕತ್ತಾಗಿ ಆಡ್ಬೇಕು ನೀವು ಇವತ್ತು. ನೀವು ಗೆದ್ದೆ ಬರ್ಬೇಕು ಇವತ್ತು. ಏನ್ ಪಾಯಿಂಟ್ಸ್ ಟೇಬಲ್ ಲಾಸ್ಟ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದಲ್ಲ ಒಂದ್ ದಿವಸ ನೀವು ಮೇಲ್ ಬಂದೇ ಬರ್ತೀರಾ. ಇವತ್ತಿರೋ ಎಲ್ಲ IPL ಟೀಮ್ ವರ್ಗು ನೀವೇನು ಅಂತ ತೋರಿಸ್ಬೇಕು. ನಮ್ ತಲಾ ಗೆದ್ದೆ ಗೆಲ್ಲಿಸ್ತಾನೆ. ಅದಿರ್ಲಿ, ಏನ್ ಇವತ್ತು ಅಪರೂಪಕ್ಕೆ ನಮ್ ಟೀಮ್ ಸಪೋರ್ಟ್. ನಜ್ಜಿ GT ಗೆದ್ಬಿಟ್ರೆ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬಿಡುತ್ತೆ, ಹಿಡಿಯಕ್ಕೆ ಆಗಲ್ಲ. ಅದೇ CSK ಇವತ್ತು ಗೆದ್ರೆ ನಂಗ್ ಶಾಲೆನೂ ಸಂಬಂಧ ಆಗಲ್ಲ. ಹಲೋ ಏನಮ್ಮ ಇವತ್ತು RCB ಅವರು ಇಷ್ಟು ಬೇಗನೆ ಸೋತ್ ಬಿಟ್ರು? ಸೋತ್ರೆ ಏನಾಯ್ತು? ಎಷ್ಟನೇ ಪ್ಲೇಸ್ ಅಲ್ಲಿ ಇದಾರೆ ಹೇಳು? ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. GT ಅವರು 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಆದ್ರೆ RCB ಸೋತಿದೆ ಅಂತ ಖುಷಿ ಪಡ್ತಾ ಇದಾರಲ್ಲ, ಅವರೆಲ್ಲ ಸೀಸನ್ ಇಂದಾನೇ ಆಚೆ ಇದ್ದಾರೆ. RCB ಕ್ರೇಜ್ ಹೆಂಗಿದೆ ಗೊತ್ತಾ? ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಯಾವುದೇ IPL ಮ್ಯಾಚ್ಗೆ 40,000 ಮೇಲೆ ಜನ ಸೇರಿಲ್ಲ. ಹೌದು. ಅದೇ ಇವತ್ತು RCB ಮ್ಯಾಚ್ಗೆ 90,000 ಜನ ಸೇರಿದ್ದಾರೆ. ಇದು RCB ಕ್ರೇಜ್ ಅಂದ್ರೆ. ಅಮ್ಮ, ಇದು ಅಂಕಲ್ ಮಕ್ಕಳಿಗೆ ಗೊತ್ತಿಲ್ಲ. ಏನ್ ಶಿಷ್ಯ, 19 ಓವರ್ಗೆ 155 ಹೊಡೆದು ಆಲ್ ಔಟ್ ಆಗೋದ್ರಿ. ನಾವು 19 ಓವರ್ಗೆ 155 ಮಾಡಿದೀವಿ. ನಿಮ್ ತರ 127 ಅಲ್ಲ. ನಾವು ಮ್ಯಾಚ್ ಗೆಲ್ಲಿಲ್ಲ ಅಂದ್ರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಅಲ್ಲಿ ಇದೀವಿ. ಹೇಗಿತ್ತು ನಮ್ ರಿವೆಂಜು? ಲೌಡ ರಿವೆಂಜು. ಫಿಕ್ಸಿಂಗ್ ಮಾಡ್ಕೊಂಡು ಯಾವನ ಬೇಕಾದ್ರೂ ಗೆಲ್ತಾನೆ. ಫಿಕ್ಸಿಂಗ್ ಯಾವನ ಮಾಡಲ್ಲಿ ನಿಯತಗಾಡಿ ಗೆದ್ದಿದ್ದೀವಿ. ಹೌದಾ? ನೆಕ್ಸ್ಟ್ ಪಂಜಾಬು, RR, SRH ಕಾಯ್ತಾವ್ರೆ ನಿನ್ ಜೊತೆ ನಿಯತಗಾಡಕ್ಕೆ. ಲೋ, ನಿಮ್ ಫ್ರೆಂಡಿಗೆ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನೋ? ಮನೆ ಸಿಕ್ತೋ. ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ. ಯಾಕೆ ನಿಮ್ಮ ಮೇಲೆ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತೀನಿ. ಇಬ್ರು ಯಾವ್ದಾರು ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ. ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೆದು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶ್ ಅಂತ ಕಷ್ಟಪಟ್ಟು ಸಾಲ ಮಾಡಿ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್, ಪ್ಯಾಂಟ್, ಶೂಸ್, ಬೆಲ್ಟ್, ಸಾಕ್ಸ್, ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಂಡು ಹೋಗರ್ ಬರಲ್ಲ, 1 ರೂಪಾಯಿ ಹಾಕ್ಬಿಟ್ಟೈತಾರೆ. ಏನ್ ಮರಿ, ನೀವ್ ಒಂದ್ ಮ್ಯಾಚ್ ಗೆದ್ಬಿಟ್ರಿ, ಇವತ್ತು ಇವ್ರು ಸೋತೈತಾರೆ, ಸ್ಟೇಟಸ್ ಹಾಕಿ ತೆಗೆಸ್ಬೋಣ ಅನ್ಕೊಂಡಿದ್ರ? ನಾನ್ ಮನ್ಸಲ್ಲಿ ಅನ್ಕೊಂಡಿದ್ ವಿಷಯ ಇವ್ನ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲಾ ಗೊತ್ತಾಗ್ಬಿಡುತ್ತೆ ನಮ್ಗೆ. 50ನೇ ವಿಕ್ಟ್ರಿ ನಮ್ದು ಹೋಮ್ ಗ್ರೌಂಡ್ ಅಲ್ಲಿ. ನಮ್ದು 53 ಆಗೈತೆ ಆಗ್ಲೇ. 7 ವರ್ಷ ಬ್ಯಾನು ಆಗಿದ್ದೀರಾ? ಸಾಯಿ ಸುದರ್ಶನ್ ನಮ್ ತಮಿಳ್ನಾಡು ಹುಡುಗ ಸೆಂಚುರಿ ಹೊಡೆದ, ನೀವ್ ಇನ್ನೂ 1 ಹೊಡೆದಿಲ್ಲ. ಆರೆಂಜ್ ಕ್ಯಾಪ್ ಅಲ್ಲಿ ಇರೋದ್ ನಮ್ ಬಾಸೆ. ಏನ್ ಇವತ್ತಿನ ಮ್ಯಾಚ್ ಆಡ್ ಅಭಿಷೇಕ್ ಶರ್ಮಾ ಮತ್ತೆ ಮೇಲೋಯ್ತಾನೆ. ಅದು ನೆಕ್ಸ್ಟ್ ಮ್ಯಾಚ್ ಆಡ್ ನಾವು ಮತ್ತೆ ಮೇಲೋಯ್ತೀವಿ. ನೆನ್ನೆ ನಿಮ್ ಬಾಸ್ ಆಡಿದ್ ನೋಡಿ ಇವತ್ತು ಪಕ್ಕಾ ಸೆಂಚುರಿ ಯಾಕಂತಾರೆ ಅನ್ಕಂಡೆ. ಇಡೀ ಕರ್ನಾಟಕನೇ ಅನ್ಕೊಂಡಿದ್, ನೀನೇನ್ ಅನ್ಕೊಳ್ಳೋದ್ ನೋಡ.
ಹೆಂಗೆ ಜೆಸನ್ ಹೋಲ್ಡರ್ ಔಟ್ ಮಾಡಿದಲ್ದೆ ತಿಕಾ ಬೇರೆ ಉರಿಸ್ತಾ ಇದ್ದ. ನಮ್ ಬಾಸ್ ಫ್ಯಾನ್ಸ್ ಬಿಡ್ತಾರ ನೆಕ್ಸ್ಟ್ ಮೀಟ್ ಅವ್ನ ಅಕೌಂಟ್ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಂಗೊಂದ್ ವಿಷಯ ಗೊತ್ತಾ, ನಾವು ಬೇಕಾದ್ರೆ ಮ್ಯಾಚ್ ಸೋಲ್ಬೋದಾಗಿತ್ತು, ಆದ್ರೆ ಗೆದ್ಬಿಟ್ಟು ಇಂಡಿಯಾ ಒಂದ್ ಮೆಸೇಜ್ ಕೊಟ್ಟಿದೀವಿ. ಏನ್ ಮೆಸೇಜ್ ಕೊಟ್ಟಿದ್ದೀರಾ? ಹೋಗಿ ಪಾಯಿಂಟ್ಸ್ ಟೇಬಲ್ ನೋಡು. ನಾವು 7 ಮ್ಯಾಚ್ ಆಡಿದೀವಿ, ಅದ್ರಲ್ಲಿ 5 ಗೆದ್ದಿದೀವಿ, 2 ಸೋತಿದೀವಿ. 7-5-2 ಅದ್ರಲ್ಲಿ ಏನ್ ಮೆಸೇಜ್ ಐತೆ? ತಲಾ ಫಾರ್ ರೀಸನ್ ಅನ್ನೋ ಒಂದ್ ಟೀಮ್ ಇತ್ತು, ಅದು ಒಂದ್ಸತಿ 5 ಲಕ್ಷಕ್ಕೆ ಸೇಲ್ ಆಗಿತ್ತು, 2 ವರ್ಷ ಬ್ಯಾನ್ ಆಗಿತ್ತು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನಾಷ್ಟ ಮಾಡ್ಬೇಕು. ನಾನು ಹಲೋ, ನಾನ್ CSK ಕಣೋ, RR ಅಲ್ಲ. ಗೊತ್ತಮ್ಮ, ಮತ್ BSDK ಯಾವ ಟೀಮ್ ಮೇಲೆ ಗೆದ್ರು ನನ್ಗೆ ಯಾಕೋ ಫೋನ್ ಮಾಡ್ತೀಯಾ? ನಂಗ್ ನಿಮ್ ಮೇಲೆ ಒಂಥರ ಲವ್ ಮಾಮ್. ಗೊತ್ತಾನೆ ಏನ್ ಫೋನ್ ಮಾಡ್ದೆ ಅಂತ? ಗೊತ್ತಪ್ಪ, ಇವತ್ತು RR ಬಗ್ಸಿ ಹೊಡಿದ್ರಿ, ನೆಕ್ಸ್ಟ್ ಪಂಜಾಬ್ ಹೊಡಿತೀರಾ, ಅದ್ರ ನೆಕ್ಸ್ಟ್ ಮೇ 3ನೇ ತಾರೀಕು ನಮ್ಮ ಮೇಲೆ ಬರ್ತೀರಾ, ಅವಾಗ ನಾವ್ ನಿಮ್ನ ಬಗ್ಸಿ ಹೊಡಿತೀವಿ. ಇಲ್ಲ ಮಾಮ್, ಅವಾಗ್ಲೂ ನಾವೇ ನಿನ್ ಬಗ್ಸಿ ಹೊಡಿಯೋದು. ಆದ್ರೆ ಏನ್ ಗೊತ್ತಾ ಬ್ರೋ, ಅವತ್ ಮ್ಯಾಚ್ ಇರೋದು ನಿಮ್ ಚಿನ್ನರ್ ಸ್ವಾಮಿಲಿ. ನೀನೇ ಹೇಳಿದ್ದಲ್ಲ ಮೊನ್ನೆ ನಾವ್ ಮನೇಲಿ ಸ್ವಲ್ಪ ಸೈಲೆಂಟು ಅಂತ. ಓ ಮಚ್ಚ, ನಾವ್ ಮನೇಲಿ ಸೈಲೆಂಟೇ, ಆದ್ರೆ 100-120 ಆರಾಮಾಗಿ ಹೊಡ್ಬಿಡ್ತೀವಿ ಮಚ್ಚ. ಹಲೋ, ಅಲ್ಲ ಮಿಸ್ಟರ್ ಸೂರ್ಯ, ಹೇಳೋ ಕರಿಯ. ಜಾಸ್ತಿ ಮಾತಾಡಬೇಡ ನೀನು. ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡ, ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಲೇಯರ್. ಅದೆಲ್ಲ ಬರ್ತದೋ? ದುಬೈ ಅಮೆರಿಕನ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫೋನ್ ಮಾಡಿದ್ ಏನ್ ವಿಷಯ ಹೇಳು. ಇದೊಂಚೂರು ಬೆಂಗಳೂರು ಕಡೆ ಬಾ ಬೇಗ. ಏಕೆ? ಮೊನ್ನೆ ಹೋಗಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ, ಇವಾಗ್ಲೂ ಹಂಗೆ ಐತೆ. ನಿನ್ ಕಿತ್ತೋಗಿರೋ ಕಾಚ ಒಣಗ್ಸಕ್ಕೆ ನನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾ? ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದೆಯಾ? ಎಸ್ ಬ್ರೋ, ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ತಾನೇ ಬರೋದು. ಅವಾಗ ನಿಮ್ಗೆ ಬ್ರೋ, ಇವಾಗ ನನ್ಗೆ. ಅದ್ ಸರಿ, ಏನ್ ಮಾಡ್ತೀಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ? ನಿದ್ದೆ ಮಾಡ್ತಾ ಇದೀನಿ ಬ್ರೋ. ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯಾ? ಅವಾಗ್ಲೂ ನಿದ್ದೆನೆ ಮಾಡ್ತಿದೀನಿ ಬ್ರೋ. ಅಯ್ಯ, ನಿನ್ ನಿದ್ದೆಗೆ ನಾನು ಒಣಗದೆ ಇರೋ ಕಾಚ ತುರ್ಕ. ವಾರಿಂದ ಹೋಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಸ್ಲು ಮನೆ ಆಗೈತೆ. ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು, ಯಾವ್ದು ಆಚೆ ಬರ್ತಾ ಇಲ್ಲ. ಜನ ಚೊಳಿ ಸಾಯ್ತವ್ರ ಇಲ್ಲಿ, ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ? ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣೋ ಬೇವರ್ಸಿ. ನಮ್ಮ ಹುಡುಗಂಗೇನೋ ಅರ್ಥ ಆಗ್ದರೆ ಭಾಷೆ ಬೈದಂತೆ. ಏನಂತ ಬೈದು? ನನ್ನ ನಿಮ್ಮಮ್ಮನೈ ಅಂದೆ ಅಷ್ಟೇ. ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಸರ್, ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್. ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು ಸರ್? ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು ಸರ್? ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನಾನು ಕಟ್ಟಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು. ನೀವೇನ್ ಕೊಡೋದ್ ಮಣ್ಣು.